Hello dear students, welcome to the e-learning classes. Today we continue the first lesson, A Hero. Let us see the question and answers coming in this lesson. Prose chapter 1, A Hero, question and answers. Check your understanding. ವಿದ್ಯಾರ್ಥಿಗಳೇ, ಇವತ್ತು ಎ ಹೀರೋ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಪುಸ್ತಕದಲ್ಲಿ ಕೊಟ್ಟಿರತಕ್ಕಂಥ ಪ್ರಶ್ನೆಗಳು ಹಾಗೂ ಅವುಗಳಿಗೆ ಉತ್ತರಗಳನ್ನು ನೋಡೋಣ. Question number 1. Swami's father drew his attention to a report in the newspaper. What was the report about? ಪ್ರಶ್ನೆನ ಸರಿಯಾಗಿ ತಿಳ್ಕೊಳ್ಳೋಣ. ಈಗ ಸ್ವಾಮೀಸ್ ಫಾದರ್, ಸ್ವಾಮಿ ತಂದೆ, ಡ್ರಿವ್ ಹಿಸ್ ಅಟೆನ್ಷನ್, ಅವನ ಗಮನವನ್ನ ಸೆಳೆದ್ರು, ಟು ಎ ರಿಪೋರ್ಟ್ ಇನ್ ದ ನ್ಯೂಸ್ ಪೇಪರ್ ನಲ್ಲಿ ಇರ್ತಕ್ಕಂಥ ರಿಪೋರ್ಟ್ ನ ಕಡೆಗೆ. ವಾಟ್ ವಾಸ್ ದ ರಿಪೋರ್ಟ್ ಅಬೌಟ್? ಹಾಗಾದ್ರೆ ಆ ರಿಪೋರ್ಟ್ ಏನನ್ನ ಕುರಿತದ್ದಾಗಿತ್ತು ಅಂತ. ಸ್ವಾಮಿ ತಂದೆ ಸ್ವಾಮಿಯ ಗಮನವನ್ನು ಸೆಳೆದ್ರಲ್ಲ ನ್ಯೂಸ್ ಪೇಪರ್ ರಿಪೋರ್ಟ್ ನ ಕಡೆಗೆ. ಆ ನ್ಯೂಸ್ ಪೇಪರ್ ರಿಪೋರ್ಟ್ ಏನನ್ನು ಕುರಿತದ್ದಾಗಿತ್ತು ಅಂತ ಪ್ರಶ್ನೆ. ಈಗ ಉತ್ತರವನ್ನು ನೋಡೋಣ. ಸ್ವಾಮೀಸ್ ಫಾದರ್ drew his attention to a report in the newspaper which referred to the bravery of a village boy who had fought with a tiger in self-defense. ಇದು ಈ ಪ್ರಶ್ನೆಗೆ ಉತ್ತರ. ಸ್ವಾಮೀಸ್ ಫಾದರ್, ಇನ್ನೊಂದ್ಸಲ ಓದ್ತೇನೆ ಕೇಳಿ. Swami's father drew his attention to a report in the newspaper which referred to the bravery of a village boy who had fought with a tiger in self-defense. ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 2, Question 2. The report said that the boy who fought with a tiger. ಇಲ್ಲಿ ಬಾಯ್ ಅಂದ್ರೆ ನಮ್ಗೆ ಕನ್ಫ್ಯೂಸ್ ಆಗಬಾರ್ದು, ಸ್ವಾಮಿನೋ ಅಥವಾ ರಿಪೋರ್ಟ್ ನಲ್ಲಿ ಇರೋ ಹುಡುಗನು ಅನ್ನೋದಕ್ಕಾಗಿ ಅದಕ್ಕೆ ಇಲ್ಲಿ ಬ್ರಾಕೆಟ್ ನಲ್ಲಿ ಹೂ ಫೌಟ್ ವಿತ್ ಅ ಟೈಗರ್, ಯಾವ ವಿದ್ಯಾರ್ಥಿ ಯಾವ ಹುಡುಗ ಹುಲಿಯೊಂದಿಗೆ ಸೆಣಸಾಡಿದ ಆ ಹುಡುಗನ ಬಗ್ಗೆ ಹೇಳ್ತಾ ಇದ್ದಾರೆ, ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ದ ರಿಪೋರ್ಟ್ ಸೇಡ್ ದಟ್ ದ ಬಾಯ್ ಸ್ಟೇಡ್ ಆನ್ ದ ಟ್ರೀ ಫಾರ್ ಹಾಫ್ ಎ ಡೇ. ಆ ರಿಪೋರ್ಟ್ ನಲ್ಲಿ ಹೇಳಲಾಯ್ತು ಏನಂದ್ರೆ ಆ ಹುಡುಗ, ಯಾವ ಹುಡುಗ, ಹಳ್ಳಿಯ ಹುಡುಗ, ಏನ್ ಅರಣ್ಯದಲ್ಲಿ ದಾರಿ ಗುಂಟ ಬರ್ತಾ ಇದ್ನಲ್ಲ ಆ ಹುಡುಗ ಗಿಡದ ಮೇಲೆ ಅರ್ಧ ದಿನ ಇದ್ದ ಅಂತ. ವೈ ಡಿಡ್ ಹಿ ಡೂ ಸೋ? ಯಾಕೆ ಹಾಗೆ ಮಾಡಿದ ಅವನು? ಚೂಸ್ ದ ರೈಟ್ ಆನ್ಸರ್. ಇದು ಸರಿಯಾದ ಉತ್ತರವನ್ನ ನೀವು ಆಯ್ಕೆ ಮಾಡಬೇಕು. ಇಲ್ಲಿ ABC ಅನ್ನುವಂತ 3 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಅದರೊಳಗೆ ನೀವು ಒಂದನ್ನ ಯಾವುದು ಸರಿ ಇರುತ್ತದೋ ಅದನ್ನ ಆಯ್ಕೆ ಮಾಡಿ ಉತ್ತರವನ್ನ ಬರಿಬೇಕು. ಈ ಆಯ್ಕೆಗಳನ್ನ ನೋಡೋಣ. ಎ, he wanted to watch the tiger from the top of a tree. ಅವ ಆ ಗಿಡದ ಮೇಲಿಂದ ಹುಲಿಯನ್ನ ನೋಡ್ಬೇಕು, ವೀಕ್ಷಣೆ ಮಾಡಬೇಕು ಅಂತ ಇಚ್ಛಿಸಿದ್ದ ಅಂತ. he wanted someone to kill the tiger. ಅವನು ಯಾರಾದ್ರೂ ಆ ಹುಲಿಯನ್ನ ಕೊಲ್ಲಲಿ ಅಂತ ಬಯಸಿದ್ದ. he wanted to take rest for some time. ಅವನು ಕೆಲವು ಸಮಯ ವಿಶ್ರಾಂತಿ ತಗೋಬೇಕು ಗಿಡದ ಮೇಲೆ ಅಂತ ಬಯಸಿದ್ದ. ಇವು 3ರಲ್ಲಿ ಯಾವ್ದು ಸರಿ ಉತ್ತರ? ಈಗ ಉತ್ತರ ನೋಡೋಣ. ಆನ್ಸರ್ B, he wanted someone to kill the tiger. ಆ ಹುಲಿಯನ್ನು ಯಾರಾದ್ರೂ ಒಬ್ರು ಕೊಲ್ಬೇಕು ಅಂತ ಅವನು ಬಯಸಿದ್ದ ಅನ್ನೋದು ಸರಿಯಾದ ಉತ್ತರ. ಈಗ 3ನೇ ಪ್ರಶ್ನೆಗೆ ಹೋಗೋಣ. ಸ್ವಾಮಿ said that a very strong and grown up person might have fought with a tiger. ಸ್ವಾಮಿ ಹೇಳಿದ ಒಬ್ಬ ಹೆಚ್ಚು ಬಲಿಷ್ಠವಾಗಿರ್ತಕ್ಕಂಥ, ಸ್ಟ್ರಾಂಗ್ ಆಗಿರ್ತಕ್ಕಂಥ ಮತ್ತು ಗ್ರೌನ್ ಅಪ್ ಪರ್ಸನ್, ಬೆಳೆದಿರುವಂತಹ, ಮೈಟ್ ಹ್ಯಾವ್ ಫೌಟ್ ವಿತ್ ಅ ಟೈಗರ್, ಬಹುಶಃ ಅಂಥ ವ್ಯಕ್ತಿ ಹುಲಿ ಜೊತೆಗೆ ಸೆಣಸಿರಬಹುದು. ಡು ಯು ಥಿಂಕ್ ಹಿ ಮೇಡ್ ದಿಸ್ ರಿಮಾರ್ಕ್ ಔಟ್ ಆಫ್ ಹಿಸ್? ನೀವು ಯೋಚಿಸ್ತೀರಾ ಅವನು ಈ ಒಂದು ಹೇಳಿಕೆಯನ್ನ ಯಾವುದರ ಆಧಾರದ ಮೇಲೆ ಮಾಡಿದ ಅಂತ. 3 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ABC 3 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಈಗ ಎ, ಎಕ್ಸ್ಪೀರಿಯನ್ಸ್, ಅವನ ಅನುಭವದ ಆಧಾರದ ಮೇಲೆ ಈ ಹೇಳಿಕೆಯನ್ನ ನೀಡಿದವ ಅಂತ. ಬಿ, ವಿಸ್ಡಮ್, ಅವನ ಜ್ಞಾನದ ಆಧಾರದ ಮೇಲೆ ಈ ಹೇಳಿಕೆಯನ್ನ ನೀಡಿದ. ಸಿ, ಬಿಲೀಫ್, ಅವನ ಒಂದು ನಂಬಿಕೆ.
ಆಗಿತ್ತು, ಅದರ ಆ ನಂಬಿಕೆಯ ಆಧಾರದ ಮೇಲೆ ಅವನು ಹೇಳಿದ ಅಂತ. ಹೀಗೆ ಸರಿಯಾದ ಉತ್ತರವನ್ನ ನೋಡೋಣ. ಸ್ವಾಮಿ ಮೇಡ್ ದಿಸ್ ರಿಮಾರ್ಕ್ ಔಟ್ ಆಫ್ ಹಿಸ್ ಬಿಲೀಫ್. ಹಿ ಈಸ್ ಟೂ ಸ್ಮಾಲ್ ಟು ಹ್ಯಾವ್ ಐದರ್ ದ ಎಕ್ಸ್ಪೀರಿಯನ್ಸ್ ಆರ್ ವಿಸ್ಡಮ್. ಅವನು ಅನುಭವವನ್ನು ಹೊಂದಲಿಕ್ಕೆ ಅಥವಾ ಅದರ ಆ ಮಟ್ಟದ ಜ್ಞಾನವನ್ನು ಹೊಂದಲಿಕ್ಕೆ ಅವನು ತುಂಬಾ ಚಿಕ್ಕವನು. ಆದ್ರಿಂದ ಅವನು ಒಂದು ನಂಬಿಕೆಯ ಆಧಾರದ ಮೇಲೆ ಈ ಸ್ಟೇಟ್ಮೆಂಟ್ ಅನ್ನ ಮಾಡಿದ ಅಂತ. However, he was certain ideas about the strength of grown-ups. ಅವನು ಕೆಲವು ವಿಚಾರಗಳನ್ನ ಹೊಂದಿದ್ದ. ಏನಪ್ಪ, ಒಬ್ಬ ಶಕ್ತಿಯುತ ಬಲಿಷ್ಠವಾದಂತಹ ವ್ಯಕ್ತಿ ಮತ್ತು ಬೆಳೆದಂತಹ ವ್ಯಕ್ತಿ ಹೇಗಿರಬಲ್ಲ ಅನ್ನುವಂಥ ಒಂದು ಐಡಿಯಾ ಇತ್ತು ಅವನಿಗೆ. ಅದರ ಆಧಾರದ ಮೇಲೆ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದ ಅನ್ನುವಂಥದ್ದು ಸರಿಯಾದ ಉತ್ತರ. ಹಾಗಾದ್ರೆ ಇಲ್ಲಿ 3 ಆಯ್ಕೆಗಳಲ್ಲಿ ಯಾವುದು? ಬಿಲೀಫ್, ಸಿ ಬಿಲೀಫ್ ನಾವು ಆಯ್ಕೆ ಮಾಡಬೇಕು. ಇದು ಸರಿಯಾದ ಉತ್ತರ ಆಗಿದೆ. ಎಸ್. ಹಾಗಾದ್ರೆ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ಕ್ವಶನ್ ನಂಬರ್ 4. ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್? ನೀನು ಧೈರ್ಯವಂತ ಅನ್ನೋದನ್ನು ಪ್ರೂವ್ ಮಾಡ್ತೀಯಾ, ಮಾಡಬಲ್ಲೆಯಾ ನೀನು ಅಂತ ಸ್ವಾಮೀಸ್ ಫಾದರ್ ಸೇಡ್, ಸ್ವಾಮಿ ತಂದೆ ಹೇಳಿದ. ಪಠ್ಯದಲ್ಲಿ ಈ ಒಂದು ಹೇಳಿಕೆ ಬಂದಿದೆ. ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್. ಹಾಗಾದ್ರೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಹಾಗಾದ್ರೆ ಎ, ವಾಸ್ ಇ ಜೋಕಿಂಗ್ ಆರ್ ಸೀರಿಯಸ್? ಈ ಸ್ಟೇಟ್ಮೆಂಟ್ ಮಾಡುವಾಗ ಸ್ವಾಮಿ ತಂದೆ ಜೋಕ್ ಮಾಡ್ತಾ ಇದ್ನೋ ಅಥವಾ ಸೀರಿಯಸ್ ಆಗಿದ್ನೋ ಅಂತ. ಹಾಗಾದ್ರೆ ಇದರಲ್ಲಿ ಸರಿಯಾದ ಉತ್ತರ ಯಾವುದು? ಸ್ವಾಮೀಸ್ ಫಾದರ್ ವಾಸ್ ಸೀರಿಯಸ್ ಆಗಿದ್ದ. ಸ್ವಾಮಿ ತಂದೆ ಬಹಳ ಗಂಭೀರವಾಗಿ ಇದ್ರು ಅಲ್ವಾ? ಹಾಗಾದ್ರೆ ಬಿ, ವಾಸ್ ಇಟ್ ಎ ಚಾಲೆಂಜ್ ಆರ್ ಎ ಕಮಾಂಡ್? ಹಾಗಾದ್ರೆ ಅವನ ಒಂದು ಹೇಳಿಕೆ ಇತ್ತಲ್ಲ, ಅದು ಚಾಲೆಂಜ್ ಆಗಿತ್ತಾ ಅಥವಾ ಕಮಾಂಡ್ ಆಗಿತ್ತಾ ಅನ್ನೋ ಪ್ರಶ್ನೆ. ಎಟ್ ಫಸ್ಟ್ ಇಟ್ ವಾಸ್. ನೋಡೋಣ ಈಗ ಉತ್ತರ ಏನೇನು ಕೊಟ್ಟಿದ್ದಾರೆ ಅಂತ. ಆನ್ಸರ್ ಎ, ಹಿ ವಾಸ್ ನಾಟ್ ಜೋಕಿಂಗ್, ಹಿ ವಾಸ್ ಸೀರಿಯಸ್ ಅಂತ ಇದೆ. ಹೌದಾ? ಅಬೌಟ್ ದಿಸ್ ಅಂಡ್ ಕ್ವೆಶ್ಚನ್ಡ್ ಹಿಸ್ ಸನ್. ಇದರ ಕುರಿತಾಗಿ ಅವನು ತುಂಬಾ ಗಂಭೀರವಾಗಿ ಅವರಪ್ಪ ಹೇಳಿಕೆಯನ್ನು ಕೊಟ್ಟ ಮತ್ತು ಪ್ರಶ್ನೆಯನ್ನ ಮಾಡಿದ ತನ್ನ ಮಗನಿಗೆ. ಸೊ ಇಟ್ ವಾಸ್ ನಾಟ್ ಎ ಜೋಕ್ ಅಂತ. ಇನ್ನು ಬಿಗೆ ಉತ್ತರ. ಬಿಗೆ ಏನಿದೆ ಪ್ರಶ್ನೆ? ವಾಸ್ ಇಟ್ ಎ ಚಾಲೆಂಜ್ ಆರ್ ಎ ಕಮಾಂಡ್ ಅಂತ. ಎಟ್ ಫಸ್ಟ್ ಇಟ್ ವಾಸ್ ಎ ಚಾಲೆಂಜ್. ಅದು ಪ್ರಾರಂಭದಲ್ಲಿ ಎಟ್ ಫಸ್ಟ್ ಇಟ್ ವಾಸ್ ಎ ಚಾಲೆಂಜ್ ಅಂತ ಇದೆ. ಲೇಟರ್ ಇಟ್ ಟರ್ನ್ಡ್ ಇನ್ ಟು ಎ ಕಮಾಂಡ್. ಆಮೇಲೆ ಇಟ್ ಟರ್ನ್ಡ್ ಇನ್ ಟು ಎ ಕಮಾಂಡ್. ನೀವು ವಿದ್ಯಾರ್ಥಿಗಳು ಈ ಅಂಶವನ್ನ ಗಮನದಲ್ಲಿರಬೇಕು. ಎಟ್ ಫಸ್ಟ್ ಇಟ್ ವಾಸ್ ಎ ಚಾಲೆಂಜ್, ಲೇಟರ್ ಇಟ್ ಟರ್ನ್ ಇನ್ ಟು ಎ ಕಮಾಂಡ್. ಹಾಗಾದ್ರೆ ಮೊದಲಿಗೆ ಅದು ಅವರಪ್ಪ ಚಾಲೆಂಜ್ ಮಾಡಿದ, ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್ ಅಂತ ಹೇಳಿದ. ಆಮೇಲೆ ಏನ್ ಮಾಡ್ದ? ಯು ಮಸ್ಟ್ ಸ್ಲೀಪ್ ಅಲೋನ್ ಟು ನೈಟ್ ಅಂತ, ಅವತ್ತಿನ ರಾತ್ರಿ ನೀವು ಮಲಗಲೇಬೇಕು ಅಂತ ಆದೇಶವನ್ನ ಮಾಡಿದ, ಕಮಾಂಡ್ ಅನ್ನ ಮಾಡಿದ. ಈಗ 5ನೇ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 5. ದ ಪ್ಲೇಸ್ ವೇರ್ ಸ್ವಾಮಿ ಯೂಸ್ವಲಿ ಸ್ಲೆಪ್ಟ್ ವಾಸ್. ಸ್ವಾಮಿ ಸಾಮಾನ್ಯವಾಗಿ ಮಲಗತಕ್ಕಂಥ ಸ್ಥಳ ಇದಾಗಿತ್ತು ಅಂತ ಬಿಟ್ಟ ಸ್ಥಳ. ಫಿಲ್ ಇನ್ ದ ಬ್ಲಾಂಕ್. ಆನ್ಸರ್, ಬಿಸೈಡ್ ಹಿಸ್ ಗ್ರ್ಯಾನಿ ಇನ್ ದ ಪ್ಯಾಸೇಜ್. ಬಹಳ ವಿದ್ಯಾರ್ಥಿಗಳು ಇದು ಗೊತ್ತಿದೆ. ಎಲ್ಲಿ ಮಲಗ್ತಿದ್ದ ಅವನು? ಅಜ್ಜಿಯ ಪಕ್ಕದಲ್ಲಿ ಪ್ಯಾಸೇಜ್ ನಲ್ಲಿ ಮಲಗ್ತಿದ್ದ. ಸೊ ಹಿಸ್ ಯೂಸ್ವಲ್ ಅಂಡ್ ರೆಗ್ಯುಲರ್ ಪ್ಲೇಸ್ ಆಫ್ ಸ್ಲೀಪಿಂಗ್ ವಾಸ್ ಬಿಸೈಡ್ ಹಿಸ್ ಗ್ರ್ಯಾನಿ ಇನ್ ದ ಪ್ಯಾಸೇಜ್. ಕ್ವಶನ್ ನಂಬರ್ 6. ವಾಟ್ ಈಸ್ ಡಿಸ್ಗ್ರೇಸ್ಫುಲ್ ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್? ಸ್ವಾಮಿಯ ತಂದೆಯ ಪ್ರಕಾರ ಯಾವುದು ಡಿಸ್ಗ್ರೇಸ್ಫುಲ್ ಆಗಿತ್ತು? ಅಗೌರವಯುತವಾದಂಥದ್ದು. ಗ್ರೇಸ್ಫುಲ್ ಮೀನ್ಸ್ ಗೌರವಯುತವಾದಂಥದ್ದು. ಡಿಸ್ಗ್ರೇಸ್ಫುಲ್ ಅಂದ್ರೆ ಅಗೌರವಯುತವಾದಂಥದ್ದು, ಶೇಮ್ಫುಲ್ ಆದಂಥದ್ದು ಅಂತ. ಯಾವ್ದಾಗಿತ್ತು ಹಾಗಾದ್ರೆ ಸ್ವಾಮಿಯ ತಂದೆಯ ಪ್ರಕಾರ ಅಂತ ಇದು ಪ್ರಶ್ನೆ. ಮತ್ತೆ ಇದೇ ಪ್ರಶ್ನೆಯನ್ನ ವಾಟ್ ಹ್ಯಾಬಿಟ್ ಆಫ್ ಸ್ಲೀಪಿಂಗ್ ವಾಸ್ ಡಿಸ್ಗ್ರೇಸ್ಫುಲ್ ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್ ಅಂತ ಕೂಡ ಕೇಳಬಹುದು. ಸ್ವಾಮಿಯ ಯಾವ ಒಂದು ಹ್ಯಾಬಿಟ್ ಸ್ವಾಮಿಯ ತಂದೆಯ ಪ್ರಕಾರ ಡಿಸ್ಗ್ರೇಸ್ಫುಲ್ ಆಗಿತ್ತು ಅಂತ ಪ್ರಶ್ನೆ.
ಇದಕ್ಕೆ ಇವೆರಡು ಪ್ರಶ್ನೆಗಳಿಗೆ ಒಂದೇ ತರದ ಉತ್ತರ. ಸ್ವಾಮಿ ವಾಸ್ ಇನ್ ದ ಸೆಕೆಂಡ್ ಫಾರ್ಮ್, ಅವನ ಅಲೆ ಸೆಕೆಂಡ್ ಫಾರ್ಮ್ ಅಲ್ಲಿ ಇದ್ದ, ಅಂದ್ರೆ 7th ಸ್ಟ್ಯಾಂಡರ್ಡ್ ಕಲಿತಾ ಇದ್ದ. ಹೆನ್ಸ್ ಅಕಾರ್ಡಿಂಗ್ ಟು ಸ್ವಾಮಿ's father it was disgraceful for Swami to sleep next to his granny or mother like a baby. ನೋಡ್ರಿ, ಸ್ವಾಮಿ 7ನೇ ತರಗತಿಯಲ್ಲಿದ್ದ. ಹೆನ್ಸ್ ಆದ್ದರಿಂದ ಅಕಾರ್ಡಿಂಗ್ ಟು ಸ್ವಾಮಿ's father, ಸ್ವಾಮಿಯ ತಂದೆಯ ಪ್ರಕಾರ, ಇಟ್ ವಾಸ್ ಡಿಸ್ಗ್ರೇಸ್ಫುಲ್ ಫಾರ್ ಸ್ವಾಮಿ ಟು ಸ್ಲೀಪ್ ನೆಕ್ಸ್ಟ್ ಟು ಹಿಸ್ ಗ್ರಾನಿ ಆರ್ ಮದರ್ ಲೈಕ್ ಎ ಬೇಬಿ. ತಾಯಿಯ ಪಕ್ಕದಲ್ಲಿ ಅಥವಾ ಅಜ್ಜಿಯ ಪಕ್ಕದಲ್ಲಿ ಸಣ್ಣ ಮಗುವಿನ ತರ ಏನು ಸ್ವಾಮಿ ಮಲಗ್ತಾ ಇದ್ನಲ್ಲ, ಅದು ಸ್ವಾಮಿಯ ತಂದೆಯ ಪ್ರಕಾರ ಅಗೌರವಯುತವಾದಂಥದ್ದು, ಡಿಸ್ಗ್ರೇಸ್ಫುಲ್ ಥಿಂಗ್ ಅದು ಅಂತ. ಹಾಗಾದ್ರೆ ವಾಟ್ ವಾಸ್ ಡಿಸ್ಗ್ರೇಸ್ಫುಲ್? Swami was sleeping beside granny or mother like a baby. Though it was a disgraceful thing according to Swami's father. Next, ಈಗ ಎರಡನೇ ಪಾರ್ಟ್ನ ಹೀರೋ ಪಾಠದ ಎರಡನೇ ಪಾರ್ಟಿಗೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೋತ್ತರಗಳು ಇವು. ಕ್ವಶನ್ ನಂಬರ್ 1. What do you think was the practice of granny before she went to bed? ಸ್ವಾಮಿಯ ಅಜ್ಜಿ ಇದ್ಲಲ್ಲ, ಅವಳು ಮಲಗೋಕ್ಕಿಂತ ಮುಂಚೆ ಏನು ಮಾಡೋದು ಒಂದು ಅವಳ ಪ್ರಾಕ್ಟೀಸ್ ಆಗಿತ್ತು, ದಿನನಿತ್ಯದ ಒಂದು ರೂಢಿ ಆಗಿತ್ತು ಅಂತ. ಏನಾಗಿತ್ತು? ಇಟ್ ವಾಸ್ ಅ ಪ್ರಾಕ್ಟೀಸ್ ಆಫ್ ಗ್ರಾನಿ ಟು ನರೇಟ್ ಸ್ಟೋರೀಸ್. ಕಥೆಗಳನ್ನ ಹೇಳೋದು, ಕಥೆಗಳನ್ನ ವರ್ಣಿಸೋದು ಅವಳ ಒಂದು ರೂಢಿಯಾಗಿತ್ತು. ಹರ್ ಕ್ವಶನ್ ಟು ಸ್ವಾಮಿ, ಅವಳು ಒಂದು ಪ್ರಶ್ನೆ ಮಾಡಿದ್ಲು ಸ್ವಾಮಿಗೆ, whether he didn't want to hear a story makes this point clear to us. ಅವನು ಸ್ವಾಮಿ ಅವರಪ್ಪ ಪೇಪರ್ ಓದುವಾಗ ಏನ್ ಚಾಲೆಂಜ್ ಮಾಡಿದ್ನಲ್ಲ, ಅವಾಗ ಅವರ ಅಪ್ಪನಿಂದ ತಪ್ಪಿಸ್ಕೊಳ್ಳಿಕ್ಕೆ ಟಿಪ್ ಟೋ ಟು ಹಿಸ್ ಬೆಡ್ ಅಂತ ಬರುತ್ತೆ. ಅಲ್ಲಿ ಅವನು ನಿಧಾನವಾಗಿ ಸಪ್ಪಳವಾಗದಂತೆ, ಗದ್ದಲವಾಗದಂತೆ, ಸದ್ದಾಗದಂತೆ ಬಂದು ಅಜ್ಜಿ ಪಕ್ಕದಲ್ಲಿ ಮಲಗುವಾಗ, ಅವನು ತುಂಬಾ ಹೊತ್ಕೊಂಡು ಮಲಗಿದಾಗ ಅವರ ಅಜ್ಜಿ ಅವನು ಬ್ಲಾಂಕೆಟ್ ಅನ್ನು ಹಿಡಿದು ಜಗ್ಗಿ ಕೇಳ್ತಾಳ, ಆರ್ ಯು ಫೀಲಿಂಗ್ ವೆರಿ ಸ್ಲೀಪಿ, ಡೋಂಟ್ ಯು ವಾಂಟ್ ಟು ಹಿಯರ್ ಎ ಸ್ಟೋರಿ ಅಂತ ಕೇಳ್ತಾಳ. ಅದ ಒಂದು ಸ್ಟೇಟ್ಮೆಂಟ್ ನಮ್ಗೆ ಗೊತ್ತಾಗುತ್ತೆ. ಅದರಿಂದ ಏನಂದ್ರೆ ಸ್ವಾಮಿ ಅಜ್ಜಿ ಪ್ರತಿನಿತ್ಯ ಕಥೆಯನ್ನ ಹೇಳೋದು ಒಂದು ಅವಳ ಪ್ರಾಕ್ಟೀಸ್ ಆಗಿತ್ತು, ರೂಢಿ ಆಗಿತ್ತು ಅಂತ. ಸೊ ಆನ್ಸರ್ನ ಹೆಂಗ್ ಬರೀಬೇಕು? ಇಟ್ ವಾಸ್ ದ ಪ್ರಾಕ್ಟೀಸ್ ಆಫ್ ಗ್ರಾನಿ ಟು ನರೇಟ್ ಸ್ಟೋರೀಸ್. ಹರ್ ಕ್ವಶನ್ ಟು ಸ್ವಾಮಿ whether he didn't want to hear a story makes this ಪಾಯಿಂಟ್ ಕ್ಲಿಯರ್ ಟು ಅಸ್ ಅನ್ನೋದು ಅದಕ್ಕೆ ಉತ್ತರ. ಹಾಗಾದ್ರೆ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 2. ವಾಸ್ ಸ್ವಾಮಿ ರಿಯಲಿ ಸ್ಲೀಪಿಂಗ್? ಸ್ವಾಮಿ ನಿಜವಾಗ್ಲೂ ಮಲಗಿದ್ನ? ಆರ್ ವಾಸ್ ಹಿ ಪ್ರೆಟೆಂಡಿಂಗ್? ಅಥವಾ ಅವನು ನಾಟಕ ಮಾಡ್ತಿದ್ನ ಮಲಗಿದವರ ಹಾಗೆ ಅನ್ನೋದು ಪ್ರಶ್ನೆ. ಯಾವಾಗ ಹೇಳ್ರಿ? ಸ್ವಾಮಿ ಅವರಪ್ಪನ ಪೇಪರ್ ಓದ್ತಾ ಇದ್ನಲ್ಲ, ಆ ಒಂದು ಸ್ಥಳದಿಂದ ನಿಧಾನವಾಗಿ ಎದ್ದು ಬಂದ ಅಜ್ಜಿ ಪಕ್ಕದಲ್ಲಿ ಮಲಗಿ ಕೊರಕೆ ಹೊಡಿತಾ ನಿದ್ದೆ ಬಂದವರಂತೆ ಮಾಡ್ತಾ ಇದ್ನಲ್ಲ, ಆ ಒಂದು ಸಂದರ್ಭ. ಅವನು ನಿಜವಾಗ್ಲೂ ಮಲಗಿದ್ನ ಅಥವಾ ನಾಟಕ ಮಾಡ್ತಿದ್ನ ಮಲಗಿದವರಂತೆ ಅಂತ. ಹಾಗಾದ್ರೆ ಆನ್ಸರ್ ನೋಡೋಣ. ಹಿ ವಾಸ್ ಪ್ರೆಟೆಂಡಿಂಗ್, ಅವನು ನಾಟಕವಾಡ್ತಾ ಇದ್ದ ಮಲಗಿದವರಂತೆ. ಬಿಕಾಸ್ ಹಿ ವಾಸ್ ಥಾಟ್ ಹಿಸ್ ಫಾದರ್ ವುಡಂಟ್ ವೇಕ್ ಹಿಮ್ ಅಪ್ and ask him to sleep in the office room. ಅವನಿಗೆ ಗೊತ್ತಿತ್ತು ಏನಂದ್ರೆ, ಅವನು ಯೋಚನೆ ಮಾಡಿದ್ದ ಏನಂದ್ರೆ, ಅವ್ರ ತಂದೆ ನಿದ್ದೆಯಲ್ಲಿ ಅದಾನ ಅಂದ್ರೆ ಅವ್ರ ಅಪ್ಪಾಜಿ ಅವನ್ನ ಎಬ್ಸೋದಿಲ್ಲ ಮತ್ತು ಅವನನ್ನ ಆಫೀಸ್ ರೂಮ್ ಅಲ್ಲಿ ಮಲಗಲಿಕ್ಕೆ ಕೇಳೋದಿಲ್ಲ ಅನ್ನುವಂತ ಒಂದು ನಂಬಿಕೆ ಮೇಲೆ ಅವನು ಯೋಚನೆ ಮಾಡಿ ಆ ತರದ ಒಂದು ನಾಟಕವನ್ನ ಮಾಡ್ತಾ ಇದ್ದ. ಹಾಗಾದ್ರೆ ಅವನು ನಿಜವಾಗ್ಲೂ ಮಲಗಿರ್ಲಿಲ್ಲ, ನಿದ್ದೆ ಬಂದಂತೆ ನಾಟಕವನ್ನ ಮಾಡ್ತಾ ಇದ್ದ. ಹಿ ವಾಸ್ ಪ್ರೆಟೆಂಡಿಂಗ್ ಬಿಕಾಸ್, ಅದು ಯಾಕೆ ಅಂದ್ರೆ, ಹಿ ಥಾಟ್ ಹಿಸ್ ಫಾದರ್ ವುಡಂಟ್ ವೇಕ್ ಹಿಮ್ ಅಪ್. ಅವನ್ ಗೊತ್ತಿತ್ತು ಏನಂದ್ರೆ, ಅನ್ಕೊಂಡಿದ್ದ ಏನಂದ್ರೆ, ಅವ್ರ ತಂದೆ ಅವನನ್ನು ಎಬ್ಸೋದಿಲ್ಲ. ಅಂಡ್ ಆಸ್ಕ್ ಹಿಮ್ ಟು ಸ್ಲೀಪ್ ಇನ್ ದ ಆಫೀಸ್ ರೂಮ್, ಮತ್ತೆ ಆಫೀಸ್ ರೂಮ್ ಮಲಗಕ ಅವನನ್ನು ಕೇಳೋದಿಲ್ಲ, ಯಾಕಂದ್ರೆ ಆಲ್ರೆಡಿ ಮಲಗಿಬಿಟ್ಟಾನ, ಪಾಪ ಹೋಗ್ಲಿ ಅಂತ ಬಿಡಬಹುದು ಅನ್ನೋ ಯೋಚನೆ ಮೇಲೆ ಅವನು ನಾಟಕ ಮಾಡ್ತಾ ಇದ್ದ. ಈಗ ಕ್ವಶನ್ ನಂಬರ್ 3 ಟು ಸ್ವಾಮಿ. ಸ್ವಾಮಿಗೆ ಹಿಸ್ ಫಾದರ್ ಲುಕ್ಡ್ ಲೈಕ್
ಎ ಡ್ಯಾಶ್ ಅಂತ ಇದೆ. ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್, ಬಿಟ್ಟ ಸ್ಥಳ ತುಂಬಬೇಕು. ಹಾಗಾದ್ರೆ ಅವ್ರ ತಂದೆ ಸ್ವಾಮಿಗೆ ಆ ಸಂದರ್ಭದಲ್ಲಿ ಹೆಂಗ್ ಕಂಡ? ಅವನು ಎಬ್ಸ್ಲಿಕ್ಕೆ ಬಂದಿದ್ದಲ್ಲ ಅವಾಗ. ಹಿ ಲುಕ್ ಲೈಕ್ ಆನ್ ಅಪ್ಯಾರಿಷನ್, ಆನ್ ಆಗ್ಬೇಕು ಇದು. ಹಾಗಾದ್ರೆ ಇಲ್ಲಿ ಎನ್ ಆನ್ ಅಂತ ಕರೆಕ್ಷನ್ ಮಾಡ್ಕೊಳ್ಳಿ. ಓಕೆ, ಹಿ ಲುಕ್ ಲೈಕ್ ಆನ್ ಅಪ್ಯಾರಿಷನ್. ಅಪ್ಯಾರಿಷನ್ ಅಂದ್ರೆ ಪಿಶಾಚಿ, ದೆವ್ವ. ಅವರಪ್ಪ ಅವನಿಗೆ ಬೆಳಕಿನಲ್ಲಿ ಅರೆಬೇರೆ ಬೆಳಕಿನಲ್ಲಿ ಏನಾಯ್ತು, ಅಪ್ಯಾರಿಷನ್ ತರ ಕಂಡ ಅಂತ. ಕ್ವಶನ್ ನಂಬರ್ 4. Why do you think Swami looked at his granny and his mother while following his father to the room? ಆ ರೂಮ್ ಕಡೆಗೆ ಮಲಗಲಿಕ್ಕೆ ಅವರಪ್ಪ ಕರ್ಕೊಂಡು ಹೋಗುವಾಗ ಸ್ವಾಮಿ ಅವರಪ್ಪನ ಹಿಂಬಾಲಿಸ್ತಾ ಹೋಗುವಾಗ ಅವರ ಅಜ್ಜಿ ಮತ್ತು ಅವರ ಅಮ್ಮನ ಕಡೆಗೆ ಅಂದ್ರೆ ಅವರ ತಾಯಿ ಕಡೆಗೆ ನೋಡಿದ. ಯಾಕೆ ಅಂತ ಪ್ರಶ್ನೆ. ಹಾಗಾದ್ರೆ ಉತ್ತರ, ಸ್ವಾಮಿ ಥಾಟ್ ಹಿಸ್ ಗ್ರಾನಿ ಆರ್ ಹಿಸ್ ಮದರ್ ವುಡ್ ಸೇವ್ ಅಂಡ್ ಹೆಲ್ಪ್ ಹಿಮ್ ಫಾರ್ ಹಿಸ್ ಫಾದರ್. ಸ್ವಾಮಿ ಯೋಚಿಸಿದ ಏನಂದ್ರೆ ಅವರ ಅಜ್ಜಿ ಅಥವಾ ಅವರ ಅಮ್ಮ ಅವನನ್ನ ರಕ್ಷಿಸ್ತಾರೆ ಮತ್ತು ಸಹಾಯ ಮಾಡ್ತಾರೆ ಅವ್ರ ಅಪ್ಪನಿಂದ ಅಂತ. ಅವರಪ್ಪ ಅವನೇನ್ ರೂಮ್ ನಲ್ಲಿ ಮಲಗಲಿಕ್ಕೆ ಕರ್ಕೊಂಡು ಹೊರಟಿದ್ದ, ಅದರಿಂದ ಅವರು ಯಾರಾದ್ರೂ ಒಬ್ರು ತಡೆದು ಅವನಿಗೆ ಸಹಾಯ ಮಾಡ್ತಾರೆ ಅನ್ನೋ ಒಂದು ಯೋಚನೆಯಿಂದ ಗ್ರಾನಿ ಕಡೆಗೆ ಮತ್ತು ಅಜ್ಜಿ ಕಡೆಗೆ ಅವನು ನೋಡಿದ. ಇನ್ನೊಂದ್ಸಲ ನೋಡ್ರಿ, ಸ್ವಾಮಿ ಥಾಟ್ ಹಿಸ್ ಗ್ರಾನಿ ಆರ್ ಹಿಸ್ ಮದರ್ ವುಡ್ ಸೇವ್ ಅಂಡ್ ಹೆಲ್ಪ್ ಹಿಮ್ ಫ್ರಾಮ್ ಹಿಸ್ ಫಾದರ್. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 5. There might be scorpions behind your law books, said Swami. ಸ್ವಾಮಿ ಹೇಳಿದ, ನಿಮ್ಮ ಲಾ ಬುಕ್ಗಳ ಹಿಂದೆ ಚೇಳುಗಳು ಇದ್ದಿರಬಹುದು. ವಾಟ್ ಮೇಡ್ ಹಿಮ್ ಸೇ ಸೋ? ಅವನು ಈ ತರ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಏನ್ ಕಾರಣ ಅಂತ ಇದು ಪ್ರಶ್ನೆ ಹೀಗ್ಲೂ ಕೊಡ್ಬೋದು. There might be scorpions behind your law books, said Swami. A. Had he seen them earlier? Or whether they're scorpions really? ಈ ಸ್ಟೇಟ್ಮೆಂಟ್ ಮಾಡಿದ್ನಲ್ಲ, ಅವ್ನು ನಿಜವಾಗ್ಲೂ ಚೇಳುಗಳನ್ನು ಈ ಮುಂಚೆ ನೋಡಿದ್ನ ಅಥವಾ ಅಲ್ಲಿ ಚೇಳುಗಳು ನಿಜವಾಗ್ಲೂ ಇದ್ವಾ ಅಂತ ಪ್ರಶ್ನೆ. ಎರಡನೇ ಪ್ರಶ್ನೆ ಬಿ. ವಾಸ್ ಇಟ್ ಎ ಟ್ರಿಕ್ ಟು ಎಸ್ಕೇಪ್ ಫ್ರಾಮ್ ಹಿಸ್ ಫಾದರ್? ಅವನು ಯೋಚನೆ ಮಾಡ್ತಿದ್ನ ಅವ್ರ ಅಪ್ಪಾಜಿಯಿಂದ ತಪ್ಪಿಸ್ಕೋಬೇಕು ಈ ಒಂದು ಟಾಸ್ಕ್ ಇಂದ ಅಂತ ಅನ್ನುವಂಥ ಇವು ಎರಡು ಪ್ರಶ್ನೆಗಳು. ಹಾಗಾದ್ರೆ ಈ ರೀತಿ ಎರಡು ಒಂದೇ ತರದ ಉತ್ತರವನ್ನ ಪಡ್ಕೊಳ್ತಕ್ಕಂಥ ಪ್ರಶ್ನೆಗಳು. ಇದನ್ನ ಹೀಗೂ ಕೇಳಬಹುದು, ವಾಟ್ ಮೇಡ್ ಹಿಮ್ ಸೇ ಸೋ ಅಂತಾನು ಕೇಳಬಹುದು, ಅಥವಾ ಹ್ಯಾಡ್ ಹಿ ಸೀನ್ ದೆಮ್ ಅರ್ಲಿಯರ್, ಆಮೇಲೆ ವಾಸ್ ಇಟ್ ಎ ಟ್ರಿಕ್ ಟು ಎಸ್ಕೇಪ್ ಫ್ರಾಮ್ ಹಿಸ್ ಫಾದರ್, ಇವೆರಡು ಈ ತರ ಪ್ರಶ್ನೆಯನ್ನ ಕೇಳಬಹುದು. ಇದಕ್ಕೆ ಒಂದೇ ಉತ್ತರ. ಇದನ್ನ ಎ ಬಿ ಅಂತ ಕೊಟ್ಟಿದ್ದಾರೆ. ನೋ, ಹಿ ಹ್ಯಾಡಂಟ್ ಸೀನ್ ದೆಮ್ ಬಿಹೈಂಡ್. ಅವನು ನಿಜವಾಗ್ಲೂ ಅವುಗಳ ಹಿಂದೆ ಚೇಳುಗಳನ್ನ ನೋಡಿರ್ಲಿಲ್ಲ. ರಿಯಲಿ ದೇರ್ ವೇರ್ ನೋ ಸ್ಕಾರ್ಪಿಯನ್ಸ್. ನಿಜವಾಗ್ಲೂ ಅಲ್ಲಿ ಸ್ಕಾರ್ಪಿಯನ್ಸ್ ಗಳೇ ಇರ್ಲಿಲ್ಲ. ಮೋಸ್ಟ್ ಪ್ರೊಬ್ಯಾಬ್ಲಿ ಇಟ್ ವಾಸ್ ಅ ಟ್ರಿಕ್ ಟು ಎಸ್ಕೇಪ್ ಫ್ರಾಮ್ ಹಿಸ್ ಫಾದರ್ಸ್ ಕಮಾಂಡ್. ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಊಹಿಸಬಹುದು ನಾವೇನಂದ್ರೆ ಮೋಸ್ಟ್ ಪ್ರೊಬ್ಯಾಬ್ಲಿ ಬಹುಶಃ he was a trick, it was a trick to escape from his father's command. ಅವರ ತಂದೆಯ ಒಂದು ಆದೇಶದಿಂದ ತಪ್ಪಿಸಿಕೊಳ್ಳಿಕ್ಕೆ ಇದು ಒಂದು ಉಪಾಯವನ್ನ ಇವನು ಮಾಡಿದ. ಯಾರು? ಸ್ವಾಮಿ ಅಂತ ಹೇಳ್ಬೋದು. ಈಗ ಪಾರ್ಟ್ 3 ಪ್ರಶ್ನೆಗಳನ್ನ ನೋಡೋಣ. ಪಾರ್ಟ್ 3 ನಂತರ ಬರ್ತಕ್ಕಂಥ ಪ್ರಶ್ನೆಗಳು ಮತ್ತು ಅವುಗಳಿಗೆ ಉತ್ತರವನ್ನ ನೋಡೋಣ. ಕ್ವಶನ್ ನಂಬರ್ 1. Swami wished that the tiger hadn't spared the boy. Which means choose the right answer. ಸ್ವಾಮಿ ಹೇಳಿದ ಹುಲಿ ಆ ಹುಡುಗನನ್ನ ಬಿಡಬಾರ್ದಿತ್ತು, ಅವನನ್ನ ಉಳಿಸಬಾರ್ದಿತ್ತು ಅಂತ. ಈ ಒಂದು ಹೇಳಿಕೆಯ ಅರ್ಥ ಇಲ್ಲೇ ಎ ಬಿ ಅನ್ನುವಂತ ಎರಡು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ನೀವು ಸರಿಯಾದ ಉತ್ತರವನ್ನ ಚೂಸ್ ಮಾಡಬೇಕು. ಹಿ ಡಿಡಂಟ್ ವಾಂಟ್ ದ ಬಾಯ್ ಟು ಬಿ ಅಲೈವ್. ಆ ಹುಡುಗ ಬದುಕಿ ಇರಬಾರದು ಅಂತ ಯೋಚನೆ ಮಾಡಿದ್ದ. ಹಿ ಡಿಡಂಟ್ ವಾಂಟ್ ದ ಟೈಗರ್ ಟು ಬಿ ಅಲೈವ್. ಅವನು ಹುಲಿಯ ಬದುಕಿರಬಾರದು ಅಂತ ಆಲೋಚನೆ ಮಾಡಿದ್ದ. ಹಾಗಾದ್ರೆ ಇವೆರಡರಲ್ಲಿ ಯಾವ್ದು ಸರಿ? ಈ ಎ ಉತ್ತರ ಸರಿ ಇದೆ ಅಲ್ವಾ? ಹಿ ಡಿಡಂಟ್ ವಾಂಟ್ ದ ಬಾಯ್ ಟು ಬಿ ಅಲೈವ್. ಎ ಇಸ್ ದ ರೈಟ್ ಆನ್ಸರ್.
ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಹಿ ಡಿಡಂಟ್ ವಾಂಟ್ ದ ಬಾಯ್ ಟು ಬಿ ಅಲೈವ್ ಅನ್ನುವಂಥದ್ದು. ಈಗ ಪ್ರಶ್ನೆ 2. As silence deepened in the room, what was Swami reminded of? ಅಲ್ಲಿ ಅವರಪ್ಪ ಕರ್ಕೊಂಡು ಹೋಗೇ ಬಿಟ್ಟ ರೂಮ್ನಲ್ಲಿ. ಆ ಸ್ವಾಮಿ ಮಲಗುವಂತಹ ಅನಿವಾರ್ಯತೆ ಕೂಡ ಬಂತು. ಅಲ್ಲಿ ಮಲಗಿದಾಗ ಸ್ವಾಮಿ ಮಲಗಿದಂತಹ ಒಂದು ಕೋಣೆಯಲ್ಲಿ ಸೈಲೆನ್ಸ್, ಶಾಂತತೆ ಆವರಿಸ್ತಾ ಹೋದಂತಲ್ಲ, ಹೆಚ್ಚಾದಂತಲ್ಲ. ವಾಟ್ ವಾಸ್ ಸ್ವಾಮಿ ರಿಮೈಂಡೆಡ್ ಆಫ್? ಅವನು ಏನನ್ನ ನೆನಪಿಸ್ಕೊಂಡ ಆವತ್ನಲ್ಲಿ ಅಂತ. ಆನ್ಸರ್: Swami was reminded of all the stories of devils and ghosts he had heard in his life before. ಸ್ವಾಮಿ ಏನೇನ್ ನೆನಪಿಸ್ಕೊಂಡ ಹಾಗಾದ್ರೆ, ಅವನು ದೆವ್ವದ ಕಥೆಗಳನ್ನ ಹಾಗೂ ಪಿಶಾಚಿಗಳ ಕಥೆಗಳನ್ನ ಅವನು ಏನು ತನ್ನ ಜೀವನದಲ್ಲಿ ಕೇಳಿರ್ತಕ್ಕಂಥ ಎಲ್ಲಾ ರೀತಿಯ ದೆವ್ವ ಹಾಗೂ ಭೂತದ ಕಥೆಗಳನ್ನ ಅವನು ಏನ್ ಮಾಡಿದ, ನೆನಪಿಸ್ಕೊಂಡ. ರಿಮೈಂಡೆಡ್ ಆಫ್ ಅಂತ. ಸ್ವಾಮಿ ವಾಸ್ ರಿಮೈಂಡೆಡ್ ಆಫ್ ಆಲ್ ದ ಸ್ಟೋರೀಸ್ ಆಫ್ ಡೆವಿಲ್ಸ್ ಅಂಡ್ ಗೋಸ್ಟ್ ಹಿ ಹ್ಯಾಡ್ ಹರ್ಡ್ ಇನ್ ಹಿಸ್ ಲೈಫ್ ಬಿಫೋರ್ ಅಂತ. ಈಗ ಹಾಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ವಿಚ್ ಪ್ಲೇಸ್ ಇನ್ ದ ರೂಮ್ ಡಿಡ್ ಸ್ವಾಮಿ ಥಿಂಕ್ ವಾಸ್ ಸೇಫ್, ಕಾಂಪ್ಯಾಕ್ಟ್ ಅಂಡ್ ರಿಅಶ್ಯೂರಿಂಗ್? ನೋಡ್ರಿ, ಯಾವ ಸ್ಥಳ ರೂಮ್ನಲ್ಲಿ ಸ್ವಾಮಿಗೆ ಬಹಳ ಸೇಫ್ ಆಗಿರುವಂತ, ಸುರಕ್ಷಿತವಾಗಿರುವಂತ, ಕಾಂಪ್ಯಾಕ್ಟ್ ಆಗಿರುವಂತ, ಅನುಕೂಲಕರವಾಗಿರುವಂತ ಮತ್ತು ರಿಅಶ್ಯೂರಿಂಗ್, ಹೆಚ್ಚು ಸುರಕ್ಷಿತವಾಗಿರುವಂತ ಸ್ಥಳ ಅಂತ ಅವನು ಯೋಚನೆ ಮಾಡಿದ ಅಂತ. ಹಾಗಾದ್ರೆ ಇದಕ್ಕೆ ಉತ್ತರ ಅಂಡರ್ ದ ಬೆಂಚ್. ಸ್ವಾಮಿ ಫೆಲ್ಟ್ ದಟ್ ದ ಪ್ಲೇಸ್ ಅಂಡರ್ ದ ಬೆಂಚ್ ವಾಸ್ ಸೇಫ್, ಕಾಂಪ್ಯಾಕ್ಟ್ ಅಂಡ್ ರಿಅಶ್ಯೂರಿಂಗ್. ಸ್ವಾಮಿ ಫೆಲ್ಟ್ ದಟ್ ದ ಪ್ಲೇಸ್ ಅಂಡರ್ ದ ಬೆಂಚ್, ಇದು ಅವನಿಗೆ ಸೇಫ್, ಕಾಂಪ್ಯಾಕ್ಟ್ ಅಂಡ್ ರಿಅಶ್ಯೂರಿಂಗ್ ಪ್ಲೇಸ್ ಅಂತ ಅವನು ಯೋಚನೆ ಮಾಡಿದ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 4. ಸ್ವಾಮಿ ಟಚ್ಡ್ ಇನ್ ದ ರೂಮ್ ಇನ್ಸ್ಟೆಡ್ ಆಫ್ ಗ್ರಾನಿ. ಒಂದು ಹೊತ್ತಿನಲ್ಲಿ ಅವನಿಗೆ ಆ ಬೆಂಚ್ ಕೆಳಗೆ ಮಲ್ಕೊಂಡಾಗ ಅವನಿಗೆ ತನ್ನಷ್ಟಕ್ಕೆ ತಾನೇ ನಿದ್ದೆ ಹೋಗ್ಬಿಟ್ಟ. ಯಾವುದೋ ಒಂದು ಕೆಟ್ಟ ಕನಸು ಅವನಿಗೆ ಬಿದ್ದಿತ್ತು, ನಿಮಗ್ ಗೊತ್ತಿದೆ. ಅವಾಗ ಅವನು ಅದರಿಂದ ಎಚ್ಚರ ಆದ ತಕ್ಷಣ ಅವರ ಗ್ರಾನಿ ಎಕ್ಸಿಸ್ಟ್ ಇದ್ದಾಳೋ, ಅವನ ಪಕ್ಕದಲ್ಲಿ ಇದ್ದಾಳೋ ಇಲ್ಲೋ ಅಂತ ಅವನು ಟಚ್ ಮಾಡೋದು ಒಂದು ರೂಢಿ. ಆ ಪ್ರಕಾರ ಅವನು ಟಚ್ ಮಾಡಿದಾಗ ಇಲ್ಲಿ ಉತ್ತರ ಯಾವುದನ್ನೋದನ್ನ ಆಯ್ಕೆ ಮಾಡಿ ಬರಿಬೇಕು. ಅವನು ಏನ್ ಟಚ್ ಮಾಡದ? ಸ್ವಾಮಿ ಟಚ್ಡ್ ಇನ್ ದ ರೂಮ್ ಇನ್ಸ್ಟೆಡ್ ಆಫ್ ಗ್ರಾನಿ. ಗ್ರಾನಿ ಅಲ್ಲಿ ಗ್ರಾನಿ ಇರ್ಲಿಲ್ಲ, ಅದ್ರ ಬದಲಾಗಿ ಅವನು ಏನ್ ಟಚ್ ಮಾಡದ? ಹಾಗಾದ್ರೆ ಆನ್ಸರ್ ದ ವುಡನ್ ಲೆಗ್ ಆಫ್ ದ ಬೆಂಚ್. ದ ವುಡನ್ ಲೆಗ್ ಆಫ್ ದ ಬೆಂಚ್, ಆ ಬೆಂಚಿನ ಕಟ್ಟಿಗೆಯ ಕಾಲು ಇರ್ತಾವಲ್ಲ, ಬೆಂಚಿನ ಕಾಲುಗಳು, ಅದನ್ನ ಟಚ್ ಮಾಡಿದ ಅವನು. ಕ್ವಶನ್ ನಂಬರ್ 5. ಸ್ವಾಮಿ ಸಾ ಎ ಮೂವಿಂಗ್ ಕ್ರಿಯೇಚರ್ ಇನ್ ದ ರೂಮ್. ಸ್ವಾಮಿ ಯಾವುದೋ ಒಂದು ಚಲಿಸುವ ಜೀವಿಯನ್ನ ಅಲ್ಲಿ ನೋಡಿದ, ಅಬ್ಸರ್ವ್ ಮಾಡಿದ ಕತ್ಲಲ್ಲಿ. ಆ ಪಾಠವನ್ನು ಓದುವಾಗ ನಿಮಗೆ ಅದು ಬರುತ್ತೆ. ಅವಾಗ ಅದು ಏನಾಗಿತ್ತು? ಇಟ್ ವಾಸ್ ಅ ಡ್ಯಾಶ್. ಇಲ್ಲಿ ಆಪ್ಷನ್ ಗಳನ್ನು ಕೊಟ್ಟಿದ್ದಾರೆ. ನೀವು ಇಮಿಡಿಯೇಟ್ಲಿ ಆನ್ಸರ್ ಅನ್ನ ನೆನಪಿಸ್ಕೊಂಡು ಹೇಳೋ ಹಾಗಿಲ್ಲ. ಇಲ್ಲಿ ಯಾವುದು ಸೂಟೇಬಲ್ ಇರುತ್ತೋ, ಮೋಸ್ಟ್ ಅಪ್ರೋಪ್ರಿಯೇಟ್ ಯಾವುದು ಆನ್ಸರ್ ಆಗಿರುತ್ತೋ ಅದನ್ನ ಮಾತ್ರ ನೀವು ಬರೀಬೇಕಾಗತ್ತೆ. ಇಲ್ಲಿ 3 ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಈ ಶ್ಯಾಡೋ ಅಂತ, ಅಲ್ಲಿ ಶ್ಯಾಡೋ ಬೀಳಲಿಕ್ಕೆ ಸಾಧ್ಯತೆನೇ ಇಲ್ಲ, ಯಾಕಂದ್ರೆ ಕತ್ಲಿತ್ತು ಆ ರೂಮು. ಆದ್ರಿಂದ ಇದು ಅಲ್ಲ, ಇದು ಉತ್ತರ ಅಲ್ಲ. ಹೌದಾ? ಈಗ ನೆಕ್ಸ್ಟ್ ಎ ಸ್ಕಾರ್ಪಿಯನ್, ಅದು ಚೇಳಾಗಿತ್ತು ಅಂತ. ಅವನು ಚೇಳನ್ನ ನೋಡ್ಲೇ ಇಲ್ಲ ರೂಮ್ ನಲ್ಲಿ, ಆದ್ರಿಂದ ಇದು ಕೂಡ ಅಲ್ಲ. ಎ ಮ್ಯಾನ್, ಒಬ್ಬ ಮನುಷ್ಯ ಅಂತ ಇದೆ. ಹಾಗಾದ್ರೆ ಇದು ಸರಿ ಉತ್ತರ. ಅವನು ಯಾರು? ಒಬ್ಬ ಮನುಷ್ಯನಾಗಿದ್ದ, ಒಬ್ಬ ವ್ಯಕ್ತಿ. ಅವನು ಯಾರಾಗಿದ್ದ ಅನ್ನೋದು ನಿಮ್ಗೆ ಗೊತ್ತಿರಬಹುದು. ಅವನು ಬರ್ಗ್ಲರ್ ಆಗಿದ್ದ. ಆದ್ರಿಂದ ಇಲ್ಲಿ ಸಿ ಇಸ್ ದ ರೈಟ್ ಆನ್ಸರ್. ಈಗ ಮುಂದಿನ ಪ್ರಶ್ನೆ, 4th ಪಾರ್ಟ್ ನ ಪ್ರಶ್ನೆಗಳನ್ನ ನೋಡೋಣ. ಕ್ವಶನ್ ನಂಬರ್ 1. ಹೂ ಕ್ರೈಡ್ ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ. ಯಾರು ಜೋರಾಗಿ ಚೀರಿದ್ರು? ಅಯ್ಯೋ ನನ್ಗೇನೋ ಯಾರೋ ಕಚ್ಚಿದ್ರು ಅಂತ, ಏನೋ ಒಂದು ಕಚ್ಚಿತು ಅಂತ ಜೋರಾಗಿ ಕೂಗಿದ್ರಲ್ಲ, ಯಾರವರು? ಯಾರು? ಹೂ? ಅಲ್ಲಿ ಮೇಲಿತ್ತಲ್ಲ ಅದೇ ಉತ್ತರ, ದ ಬರ್ಗ್ಲರ್. ಅಲ್ಲಿ ಎ ಮ್ಯಾನ್ ಇತ್ತಲ್ಲ, ಅವನೇ ಇವನು.
ಆ ಮೂವಿಂಗ್ ಕ್ರಿಯೇಚರ್ ಇದ್ನಲ್ಲ ಅವನೇ ಬರ್ಗ್ಲರ್. ಬರ್ಗ್ಲರ್ ಅಂದ್ರೆ ಮನೆಗಳ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಹೂ ಡಿಡ್ ಫಾದರ್ ಕುಕ್ ಅಂಡ್ ಎ ಸರ್ವಂಟ್ ಸ್ಟಂಬಲ್ ಅಪಾನ್? ಇವನು ಆ ಸ್ವಾಮಿ ಆ ಸದ್ದಾಯ್ತಲ್ಲ ಫರ್ನಿಚರ್ ಗಳ ಮಧ್ಯದಲ್ಲಿ ಧಪ್ ಅಂತ ಬೀಳ್ತಾನ. ಯಾರು? ಬರ್ಗ್ಲರ್. ಅವು ಬಂದಾಗ ಫಾದರ್ ಕುಕ್ ಮತ್ತು ಸರ್ವೆಂಟ್ ಒಳಗ್ ಬರ್ತಾರ, ಹೌದಾ? ಅವ್ರು ಬಂದವರೇ ಒಂದು 3 ಜನ ಕೂಡಿ ಒಬ್ಬರ ಮೇಲೆ ಎರಗ್ತಾರ. ಸ್ಟಂಬಲ್ ಅಪಾನ್ ಮೇಲೆ ಅವರು ಅವನ ಮೇಲೆ ಮುತ್ತಿಗೆ ಹಾಕ್ತಾರ. ಹಾಗಾದ್ರೆ ಅವನು ಯಾರು? ಹೂ ಅಂತ ಕೇಳ್ತಾ ಇದ್ದಾರೆ. ನಿಮಗ್ ಗೊತ್ತಿದೆ ಉತ್ತರ. ಯಾರು? ದ ಬರ್ಗ್ಲರ್. ಈಸಿ ಆನ್ಸರ್. ಓಕೆ, ಇನ್ ಮುಂದಿನ ಪ್ರಶ್ನೆಗೆ ಹೋಗೋಣ. ವೈ ವರ್ ಕಂಗ್ರ್ಯಾಚುಲೇಷನ್ ಶವರ್ಡ್ ಆನ್ ಸ್ವಾಮಿ? ಸ್ವಾಮಿ ಮೇಲೆ ಶುಭಾಶಯಗಳ ಸುರಿಮಳೆ ಗೈದು ಯಾಕೆ? ಕಾರಣ ಏನು? ವೈ ಮೀನ್ಸ್ ವಿ ಹ್ಯಾವ್ ಟು ಗಿವ್ ದ ರೀಸನ್. ಇಲ್ಲಿ ರೀಸನ್ ಅನ್ನ ಕೊಡಬೇಕು. ಸ್ವಾಮಿ ವಾಸ್ ಇನ್ಸ್ಟ್ರೂಮೆಂಟಲ್ ಇನ್ ಎ ನಟೋರಿಯಸ್ ಬರ್ಗ್ಲರ್ ಆಫ್ ದ ಡಿಸ್ಟ್ರಿಕ್ಟ್ ಬೀಯಿಂಗ್ ಕಾಟ್. ನೋಡ್ರಿ, ಸ್ವಾಮಿ ವಾಸ್ ಇನ್ಸ್ಟ್ರೂಮೆಂಟಲ್ ಇನ್ ಎ ನಟೋರಿಯಸ್ ಬರ್ಗ್ಲರ್ ಆಫ್ ದ ಡಿಸ್ಟ್ರಿಕ್ಟ್ ಬೀಯಿಂಗ್ ಕಾಟ್. ಸ್ವಾಮಿ ಒಬ್ಬ ಕುಖ್ಯಾತ, ನಟೋರಿಯಸ್ ಕುಖ್ಯಾತ ಕಳ್ಳನ ಹಿಡಿಯುವಲ್ಲಿ, ಅವ ಜಿಲ್ಲೆಗೆ ಬೇಕಾದಂತ ಕಳ್ಳನನ್ನ ಸೆರೆ ಹಿಡಿಯುವಲ್ಲಿ ಸ್ವಾಮಿ ಏನಾಗಿದ್ದ? ಕಾರಣನಾಗಿದ್ದ. ಆದ್ದರಿಂದ he managed the feat by biting into the flesh of the house breaker. ನೋಡು, ಅವನು ಏನ್ ಮಾಡಿದ ಸ್ವಾಮಿ ಅಂದ್ರ ಅವನ ಪಾದದಲ್ಲಿರುತ್ತ ಫ್ಲೆಶ್ ಅಂದ್ರೆ ಮಾಂಸ, ಅದರಲ್ಲಿ ಇರ್ತಕ್ಕಂಥ ಖಂಡಕ್ಕೆ ಅವನು ಬಾಯಿ ಹಾಕಿ ಏನ್ ಮಾಡಿದ? ಕಚ್ಚಿಬಿಟ್ಟಿದ್ದ. ಆದ್ರಿಂದ ಏನಾಗಿತ್ತಲ್ಲಿ? ಆದ್ದರಿಂದ ಅವನಿಗೆ ಶುಭಾಶಯಗಳ ಸುರಿಮಳೆ ಗೈಬೇಕಾಯಿತು ಅಂತ. Swami was instrumental in a notorious burglar of the district being caught. He managed the feat by biting into the flesh of the housebreaker ಅಂತ. ಈಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಯಾಕೆ ಹಾಗಾದ್ರೆ ಸ್ವಾಮಿಗೆ ಶುಭಾಶಯಗಳ ಸುರಿಮಳೆ, ಕಂಗ್ರ್ಯಾಚುಲೇಷನ್ ಶವರ್ಡ್ ಆಯ್ತು ನೆಕ್ಸ್ಟ್ ಡೇ ಅಂದ್ರೆ? ಬಿಕಾಸ್ he was the reason for catching the most notorious burglar of that district. So what happens? Because of that only the showers of congratulations showered on Swami. Okay, question number 4. Do you think Swami really wanted to join the police? ನೀವು ಅನ್ಕೊಳ್ತೀರಾ ಸ್ವಾಮಿ ನಿಜವಾಗಿಯೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನು ಸೇರ್ಕೋಬೇಕು, ಪೊಲೀಸ್ ಆಗಿ ಜಾಯಿನ್ ಆಗ್ಬೇಕು ಅಂತ ಬಯಸಿದ್ದ ಅಂತ? ಇಫ್ ನಾಟ್, ವಾಟ್ ಡಿಡ್ ಹಿ ವಾಂಟ್ ಟು ಬಿ? ಒಂದ್ ವೇಳೆ ಅದು ಅಲ್ಲ ಆದ್ರೆ ಅವನು ಏನ್ ಆಗ್ಬೇಕು ಅಂತ ಬಯಸಿದ್ದ? ನೋ, ಹಿ ಡಿಸೈರ್ಡ್ ಟು ಬಿ ಅನ್ ಇಂಜಿನ್ ಡ್ರೈವರ್, ಎ ರೈಲ್ವೆ ಗಾರ್ಡ್ ಆರ್ ಎ ಬಸ್ ಕಂಡಕ್ಟರ್. ಅವನು ನಿಜವಾಗ್ಲೂ ಪೊಲೀಸ್ ಆಗ್ಬೇಕು ಅಂತ ಇಷ್ಟಪಟ್ಟಿರ್ಲಿಲ್ಲ. ಹಿ ವಾಸ್ ಆಲ್ರೆಡಿ ಮೇಡ್ ಹಿಸ್ ಮೈಂಡ್ ಟು ಬಿಕಮ್ an engine driver, ಹೌದಾ, ಮತ್ತೆ ಎ ರೈಲ್ವೆ ಗಾರ್ಡ್ ಅಂಡ್ ಎ ಬಸ್ ಕಂಡಕ್ಟರ್. ಅವನೊಬ್ಬ ಇಂಜಿನ್ ಡ್ರೈವರ್ ಆಗ್ಬೇಕು, ರೈಲ್ವೆ ಗಾರ್ಡ್ ಆಗ್ಬೇಕು, ಅಥವಾ ಒಬ್ಬ ಬಸ್ ಕಂಡಕ್ಟರ್ ಆಗ್ಬೇಕು ಅನ್ನೋ ಕನಸನ್ನ ಕಂಡಿದ್ದ. ಅವನು ಪೊಲೀಸ್ ಆಗ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಕ್ವಶನ್ ನಂಬರ್ 5. ಡಿಡ್ ಸ್ವಾಮಿ muster up the courage to sleep alone after the burglar incident? ನೀವು ಯೋಚನೆ ಮಾಡಿ. ಡಿಡ್ ಸ್ವಾಮಿ ಮಸ್ಟರ್ ಅಪ್, ನೋಡ್ರಿ, ಮತ್ತೆ ಮನಸ್ಸು ಮಾಡೋದು. ದ ಕರೇಜ್ ಅಂದ್ರೆ ಗಾಟ್ ಅಂತ, ಮಸ್ಟರ್ ಅಪ್ ಅಂದ್ರೆ ಗಾಟ್ ದ ಕರೇಜ್ ಟು ಸ್ಲೀಪ್ ಅಲೋನ್ ಆಫ್ಟರ್ ದ ಬರ್ಗ್ಲರ್ ಇನ್ಸಿಡೆಂಟ್. ಈ ಬರ್ಗ್ಲರ್ ನ ಒಂದು ಘಟನೆ ನಡೀತಲ್ಲ, ಅವ್ರ ಮನೇಲಿ ಬಂದಿದ್ದು, ಹಿಡಿದಿದ್ದು, ಅದು ಪೊಲೀಸ್ ಸ್ಟೇಷನ್ ವರೆಗೆ ಹೋಗಿ ಅವನು ಒಪ್ಪಿಸಿದ್ದು, ಇದೆಲ್ಲ ಆಯ್ತಲ್ಲ. ಈ ಘಟನೆ ನಂತರ ಸ್ವಾಮಿಗೆ ಕರೇಜ್ ಬಂತ ಅಂತ, ಒಬ್ಬನೇ ಮಲಗು ಕರೇಜ್ ಬಂತ ಅಂತ? ನೋ, ಇಲ್ಲ. ಅಂಡ್ ಹಿಸ್ ಫಾದರ್ ಗೇವ್ ಅಪ್ ಆನ್ ಹಿಮ್, ಮತ್ತೆ ಅವರಪ್ಪ ಬಿಟ್ಟ ಅವನ. ಗಿವ್ ಅಪ್ ಮೀನ್ಸ್ ಬಿಟ್ಟು ಕೊಡು, ಲೀವ್ ಅಂತ. ಹಿ ಲೆಫ್ಟ್ ಆಸ್ಕಿಂಗ್ ಸ್ವಾಮಿ ಟು ಸ್ಲೀಪ್ ಇನ್ ದ ಆಫೀಸ್ ರೂಮ್. ಅವಾಗ್ಲಿಂದ ಅವನು ಆ ಹುಡುಗನ್ಗೆ
ತೊಂದರೆ ಕೊಡ್ಬೇಡ ಅಂತ ಅವ್ರ ಅಮ್ಮ ಬೈದ್ರಲ್ಲ, ಅವಾಗ್ಲಿಂದ ಅವರಪ್ಪ ಅವನ್ ಕೇಳೋದನ್ನ ಬಿಟ್ಬಿಟ್ಟ. ನೆಕ್ಸ್ಟ್ ಕ್ವೆಶನ್, ಹೂ ಸಪೋರ್ಟೆಡ್ ಸ್ವಾಮಿ, ಹಿಸ್ ಮದರ್ ಆರ್ ಹಿಸ್ ಗ್ರಾನಿ? ಸ್ವಾಮಿಗೆ ನಿಜವಾಗ್ಲೂ ಯಾರು ಸಪೋರ್ಟ್ ಮಾಡಿದ್ರು, ಅವ್ರ ಅಜ್ಜಿನ ಅವ್ರ ತಾಯಿನ ಅಂತ. ಹಿ ಹ್ಯಾಡ್ ದ ಸಪೋರ್ಟ್ ಆಫ್ ಹಿಸ್ ಮದರ್. ಕೊನೆಗೆ ಅವ್ರ ತಾಯಿಯ ಒಂದು ಸಹಕಾರ ಸಪೋರ್ಟ್ ಸಿಕ್ತಿ. ಯಾಕೆಂದ್ರೆ ಅವ್ರ ಅಮ್ಮ ಬೈದ್ಬಿಟ್ಲ, ಅವ್ರ ಅವ್ವ ಬೈದ್ಬಿಟ್ಲ ಅವ್ರಪ್ಪನ, ನೀವ್ ಯಾಕೆ ಅವ್ನ್ ತೊಂದರೆ ಕೊಡಾಕ್ ಹೋಗ್ತೀರಿ, ವೈ ಡೋಂಟ್ ಯು ಮೇಕ್ ಹಿಸ್ ಲೈಫ್ ರಿಸ್ಕ್, ಯು ಡೋಂಟ್ ಡೂ ಸಚ್ ಥಿಂಗ್ಸ್, ಆ ತರ ಎಲ್ಲ ಮಾಡಬೇಡಿ. ಲೆಟ್ ಹಿಮ್ ವೇರ್ ಡಸ್ ಹಿ ವಾಂಟ್ ಟು ಸ್ಲೀಪ್, ಅವನು ಎಲ್ಲಿ ಮಲಗ್ತಾನ ಅಲ್ಲಿ ಮಲ್ಗಕ್ ಬಿಡ್ರಿ ಅಂತ ತಿಳ್ಕೊಂಡು ಅವ್ರಮ್ಮ ಹೇಳಿದಾಗ್ಲಿಂದ ಅವರಪ್ಪ ಅವನನ್ನ ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಸೊ ಇಲ್ಲಿ ಅವ್ರ ತಾಯಿನೇ ಅವನ ಒಂದು ಸಹಾಯಕ್ಕೆ ಬಂದ್ಲು, ಸಪೋರ್ಟ್ ಮಾಡಿದ್ಲು ಅಂತ ಉತ್ತರ. ವಿದ್ಯಾರ್ಥಿಗಳೇ, ಇಷ್ಟು ಪ್ರಶ್ನೆಗಳನ್ನ ನಾವಿವತ್ತು ಚರ್ಚಿಸಿದ್ದೀವಿ. ಮುಂದಿನ ಭಾಗದಲ್ಲಿ ಮತ್ತೆ ಮುಂದಿನ ಪ್ರಶ್ನೆಗಳನ್ನ ಚರ್ಚಿಸೋಣ. ಅಲ್ಲಿವರೆಗೂ ನಮಸ್ತೆ. ಚೆನ್ನಾಗಿ ಓದಿ ಅಭ್ಯಾಸ ಮಾಡಿ ವಿದ್ಯಾರ್ಥಿಗಳೇ. ಆಲ್ ದ ಬೆಸ್ಟ್.